ಹಲೋ. ಅಮ್ಮ ಮಗಳು ಇಷ್ಟು ನೀಟಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ಟೆಂಪಲ್ ರನ್. ಇವತ್ತು ನಮ್ಮ ಬನಶಂಕರಿನಲ್ಲಿ ಬನಶಂಕರಿ ಜಾತ್ರೆ ನಡೀತಾ ಇದೆ. ಇವಾಗ ತೇರು ಎಳೆಯೋ ಕಾರ್ಯಕ್ರಮ ಇದೆ, ಅದಕ್ಕೆ ನೋಡ್ತಾ ಇದ್ದೀವಿ. ಎಷ್ಟು ಜನ ಅಂದರೆ ಅಬ್ಬಾ ಅಬ್ಬಾ ಅಬ್ಬಾ, ಫುಲ್ ಜನ ಸಾಗರ. ನಾವು ನೋಡ್ರೆ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಆಮೇಲೆ ಅಯ್ಯಯ್ಯೋ ಹಿಂದೆ ನಿಂತಿದ್ದೀವಲ್ಲ, ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಹೆಂಗೋ ಜಾಗ ಮಾಡ್ಕೊಂಡು ತಳ್ಕೊಂಡು ನುಗ್ಕೊಂಡು ಹೋದ್ವಿ ಮುಂದೆ. ನೋಡಿ ದೇವ್ರು ಬರ್ತಾ ಇದೆ, ಇಷ್ಟು ಜನ ನೋಡಿ. ಆ ದೇವ್ರ ಫೋಟೋ ತೆಗಿಯಕ್ಕೆ ಆಗ್ತಾ ಇಲ್ಲ, ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಇವನ್ ಯಾರೋ ನಾನು ಫೋಟೋ ತೆಗಿತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ನು ಫೋನ್ ಎತ್ಕೊಂಡ್ಬಂದಿರ್ತಾ ಇದೆ ಮಧ್ಯ. ದೇವ್ರ ಮುಖಾನೇ ಕಾಣಿಸ್ತಾ ಇಲ್ಲ. ನೋಡಿ ನೋಡಿ ಅಮ್ಮ ನೋಡಿ ಎಷ್ಟು ಕಳೆ ಆಗಿದ್ದಾರೆ ನಮ್ಮ ಬನಶಂಕರಮ್ಮ. 3 ದಿನ ಜಾತ್ರೆ ನಡೆಯುತ್ತೆ, ಸಖತ್ತಾಗಿರುತ್ತೆ ನೋಡೋಕ್ಕೆ, 2 ಕಣ್ಣು ಸಾಲದು. ತೇರು ಎಳಿಯೋಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಬಾಳೆಹಣ್ಣ ಎತ್ತೆತ್ತು ಬಿಸಾಕ್ತಾ ಇದ್ದಾರೆ. ಪಾಪ ಅಲ್ಲಿ ಪೂಜಾರಿ ಇದಾರಲ್ಲ, ಅವ್ರ ಮಖಕ್ಕೆಲ್ಲ ಹೋಗಿ ಬಿತ್ತು ಸರಿಗೆ. ಪಾಪ ಎಷ್ಟು ನೋವಾಗಿರುತ್ತೋ. ಎಳಿಯೋಕೆ ಸ್ಟಾರ್ಟ್ ಮಾಡಿದ್ರು ನೋಡಿ, ನಾನು ನಮ್ಮಮ್ಮ ಬಿದ್ದೋಗ್ತಿದ್ವಿ. ಹಂಗೆ ಹಿಂದೆ ಬಂದ್ಬಿಟ್ವಿ. ಆಯ್ತಲ್ಲ ನೋಡಿ ಅಂತ ಅಂದ್ಬಿಟ್ಟು ಹಿಂದೆ ಬಂದ್ವಿ. ಆಮೇಲೆ ಪ್ರಸಾದ ಎಲ್ಲಿ ಕೊಡ್ತಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಕೊಡ್ತಾ ಇದ್ದಾರೆ ಪ್ರಸಾದ ನೋಡಿ, ಚೆನ್ನಾಗಿದೆಲ್ಲ ಪ್ರಸಾದ. ಕೇಸರಿ ಬಾತ್, ಪಲಾವ್, ಮೊಸರನ್ನ. ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಹೋಗೋದು. ಹೋಗ್ತಾ ಇದೆ ಕ್ಯೂಗೆ ಹೋಗಿ ನಿಂತ್ಕೊಂಡು ಇವಾಗ ಕ್ಯೂನಲ್ಲಿದ್ದೀವಿ ಪ್ರಸಾದ ತಿನ್ನೋಕ್ಕೆ. ಪ್ರಸಾದ ಎತ್ಕೊಂಡು ಹೋಗೋದು. ಸಾಯಂಕಾಲ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಓಕೆ.